ಇದಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರಾ. ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಅದು ನಿಮ್ಮೆಲ್ಲ ನೋಡಿ ಗೊತ್ತಿರ್ತಾರೆ ಯಾವ್ಯಾವ ಪೋಸ್ಟ್ 2-3 ನೋಡಿ ಎಷ್ಟು. ಈಗ ಓವರ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಮೇಡಮ್, ಇದು 30ಕ್ಕಿಂತ ಜಾಸ್ತಿ ಆದರೆ ಅದು ಒಬೇಸಿಟಿ 25 ಮೆಟಬಾಲಿಕ್ಸ್ ಬಾಣಂತಿಯರಿರ್ಬೋದು, ಎಳೆ ಮಕ್ಕಳು ಇರ್ಬೋದು, ಅವರಿಗೆ ಯಾವ ರೀತಿ ನಾವು ಆರಂಭಿಕ ಶಿಕ್ಷಣ ಕೊಡಬೇಕು, ಅವರ ಮೇಲು ಆಹಾರ ಯಾವ ರೀತಿ ಇರಬೇಕು, ಗರ್ಭಿಣಿ ಬಾಣಂತಿಯರ ಆಹಾರ ಯಾವ ರೀತಿ ಇರಬೇಕು, ಮತ್ತು ಅವರ ವೈಯಕ್ತಿಕ ಸ್ವಚ್ಛತೆಯಿಂದ ಹಿಡಿದು ಪರಿಸರ ಸ್ವಚ್ಛತೆ, ಒಂದು ಗಿಡ ಬೆಳೆಸೋದ್ರ ಮೂಲಕ ನಾವು ಪರಿಸರಕ್ಕೆ ಯಾವ ರೀತಿ ಕಾಣಿಕೆ ಕೊಡಬೇಕು, ಮತ್ತೆ ನಮ್ಮ ಮನೆಯಲ್ಲೇ ಇರುವಂತಹ ಪುರುಷರು ನಮ್ಮ ಜೊತೆಯಾಗಿ ಅವರು ಕೆಲಸ ಕಾರ್ಯಗಳಿಗೆ ಸಹಭಾಗಿತ್ವದಿಂದ ಇದ್ರ ನಾವು ಈ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತಂತ ಹೇಳ್ತೀನಿ. ಮತ್ತೆ ಗರ್ಭಿಣಿಯವರಿಗೆ, ಬಾಣಂತಿಯವರಿಗೆ ಯಾವ ರೀತಿ ಅವರಿಗೆ ಆಹಾರ ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ತರಕಾರಿ, ಸೊಪ್ಪು, ಪೌಷ್ಟಿಕತೆ ಇರುವಂತಹದ್ದು ಎಲ್ಲ ಆಹಾರಗಳನ್ನು ಯಾವ ರೀತಿ ತಗೋಬೇಕು ಅಂತ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ, ಅನುಕೂಲನೂ ಆಗಿದೆ. ಮತ್ತೆ ಇನ್ನೂ ತುಂಬಾ ಜನ ಬಂದು ಇವ್ರ ಬಗ್ಗೆ ತಿಳ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಜಾಸ್ತಿ ಅಪೌಷ್ಟಿಕತೆ ಮತ್ತು ಮೈನ್ ಆಗಿ ರಕ್ತಹೀನತೆನ ಕಡಿಮೆ ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡಿದ್ರು. ಮತ್ತೆ ಬೇರೆ ಕಾರಣಗಳು ಅಂದ್ರೆ ರಕ್ತದೊತ್ತಡ ಮತ್ತೆ ಡಯಾಬಿಟಿಸ್ ಅಂದ್ರೆ ಮಧುಮೇಹ ಕಾಯಿಲೆ ಇವೆಲ್ಲಾನು ಕಡಿಮೆ ಮಾಡಬೇಕು. ಅಕಸ್ಮಾತ್ ಡಿಟೆಕ್ಟ್ ಆದ್ರೆ ಅವ್ರಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಬೇರೆ ಮೆಗಾ ಕ್ಯಾಂಪ್ಸನ್ನು ಮಾಡಿದ್ರು. ಮಕ್ಳುಗಳಿಗೆ ನಾವು ಯಾವ ತರ ಆಹಾರ ಕೊಡ್ಬೇಕು, ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಯಾವ ತರ ಕೊಡ್ಬೇಕು ಅಂತ ಚೆನ್ನಾಗಿ ಹೇಳ್ಕೊಟ್ರು. ಡಾಕ್ಟರ್ ಮೇಡಮ್ ಎಲ್ಲ ಮಕ್ಳು ಯಾವ ತರ ನೋಡ್ಕೊಬೇಕು ಅಂತ ಹೇಳಿ ತರಕಾರಿ, ಸೊಪ್ಪು, ಹಣ್ಣುಗಳು, ತರಕಾರಿ ಮತ್ತೆ ಧಾನ್ಯಗಳು, ಔಷಧಿ ಗಿಡಮೂಲಿಕೆ ಸಸ್ಯಗಳು, ಮೊಳಕೆ ಕಾಳುಗಳು, ಮತ್ತು ಅವರೇ ರೆಡಿ ಮಾಡ್ಕೊಂಬಂದಿರೋ ಮನೆಯಲ್ಲಿ ಸಿಹಿ ಪದಾರ್ಥಗಳು ಎಲ್ಲ ನೋಡಿ ಚೆನ್ನಾಗಿ